ಬಬ್ಬ ಇನ್ನೇನು ಕೊಳ ಉಳುಕಿದಂಗೆ ಆತು ಈಗ ಹೆಚ್ಚಿಗೆ ಆಯ್ತು. ಹರೇ ರಾಮ ನಮಸ್ಕಾರ. ಎಂತ ನಿಂಗೆ ದನ ನೋಡಕ್ಕೆ ಹೇಳಿದಿ ಮಗ? ಒಂದು ಮೊದಲೇ ಹೇಳ್ತೇನು, ದನ ಭಾರಿ ಗುಂಡು ಗುಂಡಾಗಿ ಚೆಂದಕ್ಕೆ ಇಲ್ಲೇ ಒಂದು ಹದಕ್ಕೆ ಇದ್ದು ಹೇಳಿದರೆ ಕೊಳೆ ರೋಗವುದೇ ಕೊರೋನಾ ಹೋದೆ ಒಂದು 2-3 ಜನ ಬಾಧಿಸಿದ ಕಾರಣ ಮೊದಲು ಬೇಕಾಟ ಹಿಂಡಿ ಎಲ್ಲ ತಿಂದ ಅಭ್ಯಾಸ ಇದ್ದ ದನಾಗ ಸಣ್ಣದಿದ್ದರೆ ಸಾಕಿದಪ್ಪ. ಈಗ ಮಾತ್ರ ರಜಾ ಕೈ ಕಟ್ಟಿದ ಕಾರಣ ಹಿಂಡಿ ಅದಿದೆಲ್ಲ ಎಂತಲೇ ಬಾಳೆದಂಡು ಹಲಸಿನ ಹಣ್ಣು 20 ಮೇಲೆ ಹಲಸಿನ ಹಣ್ಣೆಲ್ಲ ಕೊಟ್ಟಳು 20 ಒಂದು 35 ದನ ಇತ್ತಿದ್ದು. ಕೊರೋನಾದ ಎಫೆಕ್ಟು ಹುಲ್ಲಿಗೆ ಜನ ಇಲ್ಲೇ ಹುಲ್ಲು ಇಲ್ಲೇ ಹಿಂಗೆ ಆಗಿ ಒಂದು 13 ದನವ ಒಂದು ಗೋಶಾಲೆಗೆ ತತ್ಕಾಲಕ್ಕೆ ಕೊಟ್ಟಿದ್ದೊಂದು 2 ವರ್ಷಕ್ಕೆ. ಮತ್ತೊಂದು 4 ಕಂಜಿಗ ಭೀಕರ ಜ್ವರಂದಾಗಿ ಮೇಲೆ ಹೋದವು. ಬಾಕಿ ಒಂದು 19 ಇದ್ದೀಗ. ಹೇಗೆ 19 2 21 ಇದ್ದವು. 2 ಇಲ್ಲಿ ತೋಟಲ್ಲಿ ಕಟ್ಟಿದೆ ತೋರಿಸೋಲ್ಲ. ಇಲ್ಲಿ ಹಟ್ಟಿಲಿ 20 ತೋರಿಸುತ್ತೆ. ಮತ್ತು ಭಾರಿ ಚೆಂದ ಇಲ್ಲೇ, ಆದರೆ ದನವೇ ಇಲ್ಲದ ಬಗ್ಗೆ ಸಾಕು. ಆದರೆ ಒಂದು ಹೇಳ್ತೇನೆ, ಒಂದು ಕ್ರಾಸು ದನವು ಎನ್ನ ಹತ್ರ ಇದ್ದು ಬಂದಿದೆ. ದನ ಒಂದೊಂದೇ ತೋರಿಸುತ್ತೆ. ರಾಣಿ ಅದರ ಈಗಣ ಕಂಜಿದ. ಇದು ಸುಮಾರು ಗೋಪೂಜೆ ರಥಯಾತ್ರೆಯಲ್ಲೆಲ್ಲ ಭಾಗವಹಿಸಿದ್ದು. ಮನೆಯಕ್ಕಳು ಸುಮಾರು ಮಾಡಿದ್ದು ಮದುವೆ ಕಾರ್ಯಕ್ರಮ, ಉಪನಯನ, ಬ್ರಹ್ಮಕಲಶ ಮತ್ತು ಕೆಲವೆಲ್ಲ ಸ್ಟೇಜ್ ಪ್ರೋಗ್ರಾಮಲ್ಲಿ ಸ್ಟೇಜಿಲೇ ನಿಂತಿದ್ದು ಬಳ್ಳಿ ಹಾಕದ್ದೇ ಕಟ್ಟೆರು ನಿಲ್ಲುತ್ತಿದ್ದು. ಕೊಂಗಾಟ ಎಲ್ಲ ಇದ್ದು, ಆದರೆ ಹೆಚ್ಚಿನ ಕೊಂಗಾಟ ಮಾಡಿದರೆ ಅದಕ್ಕೆ ಕೋಪ ಬಂತು. ಈಗ ಮೊನ್ನೆ ಕುಸ್ತಿ ಮಾಡಿ ಒಂದು ಕೊಂಬು ಹೋತು. ಸೀತಾರಾಣಿಯಲ್ಲಿ ಹೆಸರು. ರಾಣಿಯಲ್ಲಿ ದನಿ ಕೇಳೋದು ಅಲ್ಲ, ಸೀತೆಯಲ್ಲಿ ಹೇಳಿಕ್ಕೆ ಮತ್ತೆ ಅದಕ್ಕೆ ಅಂತಾರೆ ಪೋಖ್ರಿ ಮಾಡಿರೋ ಒಂದೊಂದು ಮೆಲ್ಲಂಗೆ ಕಾಯಿಸಲು ಹೇಳ್ತಾ ಹಾಗೆ. ಇದು ಸುರಭಿ, ಅದರ ಮಗಳೀಗನದು. ಮೊದಲದೊಂದು ಮಗ ಇತ್ತಿದ್ದ, ಅವನು ಆರೋ ಕದ್ದುಕೊಂಡು ಹೋದವು. ಸುರಾಬಿ ಇದರ ಹೆಸರು ನಂದಿನೇರಿ. 4 ಗಂಜಿ ಆಯ್ತು, ಅದಕ್ಕೆ 5 ಗಂಜಿ ಆಯ್ತು. ನಂದಿನೇರಿ ಮನೆಯವಕ್ಕೆ ಸಾಧು, ಬಾಕಿದವು ಅಂದರೆ ಕೋಲೆಲ್ಲ ತೋರಿಸುತ್ತದು. ಹೆಂಗೆ ಸುರಿಂಗೆಲ್ಲವುದೇ ಬಳ್ಳಿ ಪ್ರಯೋಗ ಮಾಡಿ ಅಭ್ಯಾಸ ಮಾಡಿದ್ವಿ. ಈಗ ಪಾಪ ಈಗ ಇದು ನಮ್ಮ ಅಂಗಳ ಭಾಗ್ಯ. ಅದಕ್ಕೆ ರಜ್ಜಿದ ಬಾಕಿದವಳ ಬಂದರೆ ಆಗುತ್ತಿಲ್ಲ. ಸುರ್ಪಣ ಗಂಜಿ ಮೆಟ್ಟೋದು, ಕಚ್ಚೋದು, ತಾಡೋದು ಎಲ್ಲ ಇದ್ದು. ಆದರೆ ನಮ್ಮಲ್ಲಿಗೆ ಒಂದು ಹದಕ್ಕೆ ಇದ್ದದೀಗ ಹೇಗೆ ಅದೊಂದು ಕ್ರಾಸ್ ದನ. ಅದು ಎಂತಕ್ಕೆ ಹೇಳಿದರೆ ಎಲ್ಲ ಖಾಲಿ ಮಾಡಿತ್ತಿದ್ದೆ ಒಂದಲ್ಲಿ. ಒಂದು ಬೇಕು ನಾವು ಹೇಳಿದೆ. ಕೆಲವು ಜನರ ಹಂದಿ, ಕತ್ತೆ, ಕುದುರೆ ಎಲ್ಲ ಹೇಳ್ತವು. ಅಷ್ಟೇನು ತಾಪ ಅಲ್ಲ. ಅದರದ್ದೇ ಹಾಲು, ಪೇಟಳಿಪ, ಸ್ವೀಟ್ ಎಲ್ಲ ಬೇಕಂತ ತಂದು ತಿಂತಾರೆ ಅದರದ್ದೇ. ಮತ್ತೆ ಇವರ ಹಾಲು ಅಷ್ಟೆಲ್ಲ ಕೊಟ್ಟರೆ ಸಿಕ್ಕ. ಹೇಳಿದ್ದವಲ್ಲ ಇಂಗಳಲ್ಲಿ ರಜಾ ಶಾಸ್ತ್ರ ಇದ್ದಿದ್ದ ಮುಟ್ಲೇ ಇಲ್ಲ. ಹಾಗಾದ್ರೆ ಒಂದು ಕರಾವಳಿ, ಯಾವ ಕರಾವಳಿ ಇಲ್ಲಿ ತಂದದ್ದು. ಮತ್ತೆ ಅದಕ್ಕೆ ಎಂತ ಕೊಟ್ಟರು ಆವತ್ತು ಹೇಗೆ ಕೊಂಗಾಟವನ್ನೆಲ್ಲ ಹತ್ತರಿದ್ದರೆ ಹಟ್ಟಿಂದ ಹೆರೈಕು, ಜಾಗ್ರತೆ ಬೇಕು. ಇದು ಅದರ ಮಗಳು ಲಕ್ಷ್ಮಿ. ಹೆಸರು ದೇವಿ ಹೇಳಿ. ಈಗ 3 ತಿಂಗಳ ಚಂದ. ಈ ದೇವಿಯ ಮಗ ಇವ ಗಣಪತಿ. ಇನ್ನ ಬೀಜದ ಹೋರಿ ರೆಡಿ ಮಾಡಲಿ 20 ಹೆಂಗೆ. ಇವ ಇದೆ ಕೃಷ್ಣಾಳಿ. ಅಲ್ಲ ಇದು ಕೃಷ್ಣಾಳಿ. ಪೇಟೆಯಲ್ಲಿ ಆಕ್ಸಿಡೆಂಟ್ ಆಗಿ ಸಣ್ಣ ಕಂಜಿಯಾಗಿ ಕೈ ಮುರಿದು ಬಾಕಿ ಅದರ ತಗೊಂಡೊಂದು ಸರಿ ಮಾಡಿದ್ದೆ. ಕೈಯದು ಸತ್ತಾ ಇದ್ದಿಲ್ಲ, ಕೈ ಸರಿ ಇಲ್ಲ. ಕೃಷ್ಣಾಳಿ ಇನ್ನೊಂದು ದನದ ಇದರಲ್ಲಿ ಒಂದು ಇನ್ನೊಂದು ಸಂಪೂರ್ಣ ಮನೆಯಲ್ಲಿ ಕೂರಿಸಿದ ಜನ ಇವ. ಹೇಳಿದರೆ ಕೈ ಗುಣಪಲ್ಲಿ 2 ವರ್ಷ ಬೇಕಾಗಿದೆ. 2 ವರ್ಷ ಚಾಕರಿ ಮಾಡಿ ಈಗ ಸಣ್ಣ ಮಟ್ಟಿಗೆ ಮುರಿದ ಕೈಯ ಕಾಲ ಮುರಿದರೆ ಅಲ್ಲಿಂದ ನಾನೇ ಹೆರ ಬತ್ತಿಲ್ಲ. ಇಲ್ಲಿ ಎಲ್ಲ ಮನೆಯಲ್ಲಿ ಮುರಿದ್ರೆ ಅದನ್ನು ಕಟ್ಟಿ ಸರಿ ಮಾಡಿ ಒಮ್ಮೆ ಹೇಗೆ ಅಷ್ಟು ಕಲ್ತು ಆಯ್ತು ಕೃಷ್ಣಂದಾಗಿ. ಇದು ಅಶ್ವಿನಿ ಹೇಳಿ. ಈ ಒಂದು 4 ತಿಂಗಳನ್ನ ಚೆನ್ನಾಗಿ ಇದ್ದಕ್ಕೆ ಪಾಪ ನನಗೆ ಮಾತ್ರ ಬಿಟ್ಟರೆ 3 ಲೋಕಲ್ಲಿ ಓಡುವುದು ಹೇಗೆ. ರಜಾ ಮಣ್ಣೆಲ್ಲ ಹಿಡಿದು, ರಜಾ ಸಗಣೆಲ್ಲ ಹಿಡಿದು, ರಜಾ ಕಪ್ಪು ಕಪ್ಪದು ಬಿಕ್ಕಳೆ ಸರಿಯಾದ ವ್ಯವಸ್ಥೆ ಈಗಿಲ್ಲೇ ಮಾಡುವ ಮೆಲ್ಲಾಗಿ ಗಡಿಬಿಡಿ ಇಲ್ಲೇ. ಇವಾಗ ದೋಷ ದಿಕ್ಕುಗೋಳಿ ದೋಷದಾಗೆ ಸಿಕ್ಕ. ಏಕೆ ಹೇಳಿದರೆ ಎಲ್ಲ ಕಸಾಯಿಗೆ ಹೋಗ್ತಾ ಕಂಜಿಗಳನ್ನು ದನಗಳನ್ನು ತಂದು ದೊಡ್ಡ ಮಾಡಿ ಸಾಂಕಿದ್ದದು. ಆ ನಂಬಂದು ಎಡಿಗಷ್ಟು ಅದರ ಕೊಡ್ತೆ, ಶಕ್ತಿ ಮೀರಿ ಕೊಡ್ತಾ ಇದ್ದೆ. ಎಡಿಗಾಗಿ ಇಪ್ಪಾಗ ಹಿಂಡಿ ಎಲ್ಲ ಕೊಟ್ಟಿದೆ. ಇನ್ನು ಎಡಿಗಪ್ಪಗೂ ಕೊಡೋದರನ್ನೇ ಕೊಡ್ಲೇ ಇಲ್ಲೇ. ವಿಷ್ಣುವಿನ ಪಾದ ಸೇರಿದರೆ ನಮ್ಮ ಜಾಗಲೇ ಹಾಕುವುದು. ನಾವು 1 ಹೊತ್ತು ತಿಂತಾರೆ ಅವಕ್ಕೂ 1 ಹೊತ್ತ, 3 ಹೊತ್ತು ತಿಂತಾರೆ 3 ಹೊತ್ತು ಅವಕ್ಕೂ ಕೊಡಲೇ ಇತ್ತು. ಅಶ್ವಿನಿ ನೋಡಿದ ಹೇಗೆ
ಇವ ಕಾರ್ತಿಕೇಯ, ಇವ ಶ್ರವಣ, ಇದಮ್ಮ ಐಶ್ವರ್ಯಾಣಿ. ಈಗ ಒಂದು 5 ತಿಂಗಳ ಚೆನ್ನ ಭಾಷೆ ನೋಡು, ಇಲ್ಲಿಗೆ ನೋಡು, ಇದು ಐಶ್ವರ್ಯಾಣಿ 5 ತಿಂಗಳ ಚೆನ್ನಾಗಿದ್ದೀಗ. ಮತ್ತೆ ಕಪಿಲೆ ದನ ಪೂಜೆಗೆಲ್ಲ ಹೋಗಿ ಒಳ್ಳೆ ಕೊಂಗಾಟ. ಇದಕ್ಕೆ ಎಷ್ಟು ಕೊಂಗಾಟ ಮಾಡಿದರೆ ಅವತ್ತು ಅಡಿಲಿ ಮನೆಗೇನು ತೊಂದರೆ ಇಲ್ಲ. ಹೇಗೆ ನೋಡಲಿಲ್ಲ ಅಂದರೆ ಮೋರೆ ದಿವಸ ಹಾಗೆ. ಇದಾ ವಿಘ್ನೇಶಾಳಿ ಒಂದರೆ ಅಸೌಖ್ಯ ಆಗಿ ಈಗ ಹುಷಾರಾಗಿ ಆತು. ದಿವಸ ಕಾರ್ತಿಕೇಯ. ಇನ್ನೊಂದು 3 ತೋಟಲ್ಲಿದ್ದು ತೋಟಕ್ಕೊಪ್ಪಂದರೆ. ಇದು ಬಾಳೆ ಕೊನೆ ಹಾಕಿದ ದಂಡಲ್ಲ, ಕೊನೆ ಹಾಕಲಾದದ್ದು. ಕೊನೆ ಹಾಕಿದರನ್ನು ಕೊಡ್ತು. ಕೊನೆ ಹಾಕದ ಬಾಳೆ ದಂಡ ಅಂದರೆ ಭಾರಿ ರುಚಿ ಮಾಡಿ ತಿಂತವು. ಹಸಿ ಹಾಕಲಿಲ್ಲ, ಇದಕ್ಕೆ ಸಣ್ಣಕ್ಕೆ ಕೊಚ್ಚಿ ಒಳ್ಳೆ ಮಡಿಗೆ ಒಂದು ಮೇಲಾದ ಕಾಯಂ ಅದು ಈ ಕೊಳೆರೋ ಹೋಗುವುದೇ ಕೊರೋನಾ ಹೋದು ಕಳಿಸಿದ್ದೆ ನನಗೆ. ಮೊದಲು ಬೈ ಹುಲ್ಲು ಕಚಿ ಹುಲ್ಲು ಅದು ಇದೊಳಿ ಇಟ್ಟಿದ್ದು. ಈಗ ಹಿಂದಂಗೆ ಬಂದದ್ದು. ಹೆಂಗೆ ಹೇಳಿದರೆ ಮನೇಲಿ 20 ಸಾಮಾನನ್ನೇ ಸರಿ ಮಾಡಿ ಕೊಡೋದು. ಇದರದ್ದೊಂದು ಮೇಲಾದ ದಿನ ಆಗೋದು. ಹಸಿ ಕೊಟ್ಟರೆ ಲೂಸ್ ಮೋಷನ್ ಆಗುತ್ತೆ ದನಗೋಕ್ಕೆ. ಇದರ ಲಾಯಕ ಹಿಂಗೆ ಸಣ್ಣಕ್ಕೆ ಕೊಚ್ಚಿ ಲಾಯಕಕ್ಕೆ ಬೇಯಿಸುವಾಗ ಚೂರು ಎಳ್ಳಿ ಹಿಂಡಿ, ಚೂರು ತೆಂಗಿನ ಹಿಂಡಿ, ಚೂರು ಗೋಧಿ ಬೂಸ, ಇದರ ಉಪ್ಪು ಹಾಕಿ, ಒಂದು 5 ಲೀಟ್ರ್ ಮಜ್ಜಿಗೆ ಹಾಕಿ, 1 ಅಥವಾ 2 ತೆಂಗಿನಕಾಯಿ ಕಳೆದು ಹಾಕಿ ಅದರ ಮಾಡಿ ಕೊಡೋದು. ಕಾಯಿ ಹಿಂಡಿ ಇಲ್ಲದರೂ ತೊಂದರೆ ಇಲ್ಲ. ಈಗ ಒಂದು 3 ವರ್ಷದ ಇದೇ ಪಾಕಲ್ಲಿ ಅದು ಅವರ ಶರೀರ ಇಪ್ಪದು. ಬೇರೆಂತ ಸ್ಪೆಷಲ್ ಅಂತ ಹಾಕಿದ್ದಿಲ್ಲ. ಮಡ್ಡಿ ಮಾಡುವ ಹಾಕಿ ಚೂರು ಹಿಂಡಿ ಇದಕ್ಕೆ ಹಾಕೋದು, ಒಂದು ಹಿಂಡಿ ಹಾಕೋದು, ಒಂದು ಅರ್ಧ ಪ್ಯಾಕೆಟ್ ಉಪ್ಪು ಹಾಕೋದು, ಅದರ ನೀರು ಡೈಲ್ಯೂಟ್ ಮಾಡಿ ಕೊಡೋದು. ಮತ್ತು ಒಂದು 5-6 ಲೀಟ್ರ್ ದಿನಾಗಲೂ ಸಿಕ್ಕಿದ ಮಜ್ಜಿಗೆ, ಊರದನದ ಮಜ್ಜಿಗೆ. ಈ ಊರದನದ ಮಜ್ಜಿಗೆ 5-10 ರೂಪಾಯಿಗೆಲ್ಲ ಕೊಟ್ಟರೆ ಇಲ್ಲೇ. ತೆಂಗಿನ ಮರಕ್ಕೆ ಬುಡಕ್ಕೆ ಗೋಬರ್ ಗ್ಯಾಸಿಂಗ್ ಎರವ ಇಲ್ಲೇ. 2ನೇ ಅವಕ್ಕೆ ಕೊಟ್ಟರೆ ಆರೋಗ್ಯ ಲಾಯಕ ಹೌದು. ಇದರ ಫುಲ್ಲು ಮಾಡಿ ಲಾಯಕ ಕಿಚ್ಚು ಹಾಕೋದು. ಒಂದು ದಿನ ಇಡೀ ಲಾಯಕ ಹೊಗೆ ಹಾಕಿ ನಮಗೆ ಮನೆಯುವುದೇ ಪರಿಸರವೆಲ್ಲ ಶುದ್ಧವೂ ಆಯಿತು. ಹೊಗೆ ತೋಟಕ್ಕೆಲ್ಲ ಹೋದಪ್ಪ ಫಸಲು ಜಾಸ್ತಿ.
ಇಷ್ಟು ಮಾಡಿ ಕೂಡದರೆ ಮುಸುಡಿರ ಕರೆ ಕೊಳಿದರೆ ಹೇಳಿಪ್ಪ ಅಂದ್ರೆ ಕನ್ನಡದೆ. ಹಾ, ಅದರದ್ದೊಂದು ಚೆಂಬು ಇದರದ್ದೊಂದು ಚೆಂಬು, ಎಲ್ಲರದ್ದು ಒಂದೊಂದು ಚೆಂಬು ಕರಬಹುದು, ಒಂದೇ ಮಳೆ ಕರಬಹುದು. കഴിച്ച് എന്താ കാണുമ്പോൾ കണക്കെന്തല്ല പൊടി എന്തല്ല കുറുകെ ഇട്ടത്. ಅಪ್ಪ ಶರೀರ ಬಾಕಿದ್ದು ಚೆಂದ ಕಾಣ್ಬೋದು, ಹಂಗಿಂದಲ್ಲ. ಕೆಲಸ ಕೆಲಸ ಮಾಡುವ ಹೀಗೆ ಇತ್ತಷ್ಟೇ, ಆದರೆ ಮನಸ್ಸಿಗೆ ಒಂದು ತೃಪ್ತಿ ಇದ್ದು. ಇವು ಬಂದ ಮತ್ತೆ ಪಶುವೈದ್ಯರ ಇಷ್ಟವರೆಗೆ ಅವನು ಭೇಟಿ ಆಯ್ತಿಲ್ಲ, 10 ವರ್ಷ ಆಯ್ತು. ಚೆನ್ನಾಗಿದ್ದವು, ನನಗೆ ಕಷ್ಟ ಇದ್ದು, ಆದರೂ ಅದನ್ನೆಲ್ಲ ಸುಖ ಇದ್ದು ಹೇಳಿದ್ದಷ್ಟಪ್ಪ ಕಾಮ